ಇಂದಿನ ತರಗತಿಯಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳವಳಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಆ ಒಂದು ಅಧ್ಯಾಯದಲ್ಲಿ ಈ ಒಂದು ಬ್ರಹ್ಮ ಸಮಾಜ ಸ್ಥಾಪನೆ ಮತ್ತು ಸುಧಾರಣೆಗಳು, ಆಮೇಲೆ ಆರ್ಯ ಸಮಾಜ ಸ್ಥಾಪನೆ ಮತ್ತು ಸುಧಾರಣೆಗಳು, ಸತ್ಯಶೋಧಕ ಸಮಾಜ ಸುಧಾರಣೆಗಳು, ರಾಮಕೃಷ್ಣ ಮಿಷನ್ನ ಬೋಧನೆಗಳು, ನಾರಾಯಣ ಗುರು, ಯುವ ಬಂಗಾಳಿ ಚಳವಳಿ, ಆಮೇಲೆ ಪ್ರಾರ್ಥನಾ ಸಮಾಜದ ಸುಧಾರಣೆ, ಅಲಿಗಢ ಚಳವಳಿ, ಎಲ್ಲ ಒಂದು ಚಳವಳಿಗಳ ಬಗ್ಗೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಬೇಕಾಗಿದೆ. ಅದರಲ್ಲಿ ಭಾರತ ಇತಿಹಾಸದಲ್ಲಿ 19ನೇ ಶತಮಾನವನ್ನ ಭಾರತೀಯ ಪುನರುಜ್ಜೀವನ ಹಾಗೂ ಸಮಾಜ ಸುಧಾರಣಾ ಕಾಲ ಅಂತ ಕರೀತೀವಿ. ಎಷ್ಟನೇ ಶತಮಾನ? 19ನೇ ಶತಮಾನ. ಯಾಕಪ್ಪ ಅಂತಂದ್ರೆ ಈ ಕಾಲದಲ್ಲಿ ಪಾಶ್ಚಾತ್ಯ ನಾಗರಿಕತೆ ಸಂಪರ್ಕ ಭಾರತೀಯರಿಗೆ ಬಹಳಷ್ಟು ದೊರೆತಿತ್ತು. ಈ ಅವಕಾಶದಿಂದ ಇಂಗ್ಲಿಷ್ ವಿದ್ಯಾಭ್ಯಾಸ ಸೌಲಭ್ಯ ದೊರೆಯುತ್ತಲ್ಲದೆ ಪ್ರಜಾಪ್ರಭುತ್ವ, ರಾಷ್ಟ್ರೀಯತೆ, ಆಮೇಲೆ ಮುಂತಾದ ಪಾಶ್ಚಾತ್ಯ ಪರಿಕಲ್ಪನೆಗಳು ಏನಾಗ್ತವೆ, ಪರಿಚಯವಾಗ್ತವೆ. ಯಾವಾಗ? 19ನೇ ಶತಮಾನದಲ್ಲಿ. ಹಾಗಾಗಿ ಭಾರತೀಯರಲ್ಲಿ ವೈಚಾರಿಕ ಮನೋಭಾವನೆ ಬೆಳೆಯುತ್ತೆ. ಅದಾಯ್ತಾ? ಮತ್ತೆ ಸುಧಾರಣಾ ಆಸಕ್ತಿ ಬೆಳೆಯುತ್ತೆ. ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳಲಿಕ್ಕೆ ಬ್ರಿಟಿಷ್ ಆಡಳಿತಗಾರರು ಸಹಿತ ಸುಧಾರಣಾವಾದಿ ಚಳುವಳಿಗಳನ್ನು ಬೆಂಬಲಿಸುತ್ತಾರೆ. ಜೊತೆಗೆ ಸಮಾಜಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ ಪದ್ಧತಿಗಳನ್ನ ಕಾನೂನಿನ ಮೂಲಕವಾಗಿ ಏನ್ ಮಾಡ್ತಾರೆ, ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸುಧಾರಣಾ ಚಳುವಳಿಯಲ್ಲಿ ಪ್ರಮುಖರಾದವರು ರಾಜಾ ರಾಮ್ ಮೋಹನ್ ರಾಯ್. ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿ ನಂತರ ದಯಾನಂದ ಸರಸ್ವತಿ, ಮಹಾದೇವ ಗೋವಿಂದರಾನಡೆ, ಜ್ಯೋತಿಬಾ ಫುಲೆ, ವಿವೇಕಾನಂದ, ಅಲಿಬೆಸೆಂಟ್, ನಾರಾಯಣ ಗುರು ಮತ್ತು ಪೆರಿಯಾರ್ ಇವರೆಲ್ಲ ಯಾರಪ್ಪ ಅಂತಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ಚಳುವಳಿಯನ್ನ ಮಾಡಿದಂತವ್ರು. ಗೊತ್ತಾಯ್ತಾ? ಅದರಲ್ಲಿ ಬರ್ತಕ್ಕಂಥ ಮೊದಲದಾಗಿ ಬ್ರಹ್ಮ ಸಮಾಜ. ಯಾವುದು? ಈ ಬ್ರಹ್ಮ ಸಮಾಜ ಸ್ಥಾಪಕರು ಆರ್ಯ ರಾಜಾ ರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ರು. ಇವರನ್ನ ಭಾರತೀಯ ನವೋದಯದ ಜನಕ ಅಂತ ಕರೀತೀವಿ. ಯಾರನ್ನ? ರಾಜಾ ರಾಮ್ ಮೋಹನ್ ರಾಯ್ ಅಂತ ಕರೀತೀವಿ. ಭಾರತೀಯ ನವೋದಯದ ಜನಕ. ಇಲ್ಲಿ ಸಂಸ್ಕೃತ, ಅರಬಿಕ್, ಪರ್ಷಿಯನ್ ಮತ್ತು ಇಂಗ್ಲಿಷು, ಫ್ರೆಂಚು, ಗ್ರೀಕ್ ಮತ್ತು ಲ್ಯಾಟಿನ್ ಮುಂತಾದ ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ರು. ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಹಾಗಾಗಿ ಮೂರ್ತಿ ಪೂಜೆಯನ್ನ ಪ್ರಶ್ನಿಸಿದಂತ ರಾಯರು ತಮ್ಮ ಸಿದ್ಧಾಂತಗಳ ಪ್ರತಿಪಾದನೆಗಾಗಿ ಉಪನಿಷತ್ತುಗಳನ್ನ ಮುಂದೆ ಮಾಡ್ತಾರೆ. ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣ ಭಾರತದ ನವೀಕರಣಕ್ಕೆ ಅತ್ಯವಶ್ಯಕ. ಇಂಗ್ಲಿಷ್ ಶಿಕ್ಷಣ ಬೇಕು ಅಂತ ವಾದಿಸ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯ್. ಸ್ತ್ರೀ ಶೋಷಣೆಯನ್ನ ವಿರೋಧಿಸ್ತಾರೆ. ಸ್ತ್ರೀಯರನ್ನ ಶೋಷಣೆ ಮಾಡಬಾರದು. ಮತ್ತೆ ಸತಿ ಪದ್ಧತಿ ಗೊತ್ತಲ್ಲ? ಏನ್ ಸತಿ ಪದ್ಧತಿ ಅಂದ್ರೆ ಗಂಡ ಹೇಳ್ತೀನೋ ಅಚ್ಚತೆ ಬಿದ್ದ ಸತ್ತೋಗ್ತಕ್ಕಂಥ ಪದ್ಧತಿ. ಆಮೇಲೆ ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಏನೋ ಎಷ್ಟು ವರ್ಷ? 18 ವರ್ಷದ ಒಳಗಿನ ಹೆಣ್ಣು ಮಗು, 21 ವರ್ಷದ ಒಳಗಿನ ಗಂಡು ಮಗು ಏನಾದ್ರೆ ಬಾಲ್ಯ ವಿವಾಹ ಅಂತ ಕರಿತೀವಿ. ಇಂಥ ಒಂದು ಸಂಘಟನಾತ್ಮಕ ಹೋರಾಟವನ್ನು ಮಾಡ್ತಾರೆ. ಅರ್ಥಾಯ್ತಾ? ಹೋರಾಟ ಮಾಡೋದ್ರ ಮೂಲಕವಾಗಿ ಇವರನ್ನ ಸಂಪ್ರದಾಯವಾಗಿ ಹಿಂದೂಗಳು ಸಹ ಖಂಡಿಸ್ತಾರೆ. ಸಂಪ್ರದಾಯವಾಗಿರ್ತಕ್ಕಂಥ ಹಿಂದೂಗಳು ಏನ್ ಮಾಡ್ತಾರೆ? ಖಂಡಿಸ್ತಾರೆ. ಅದರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಜಾರಿಗೆ ತಂದಂತಹ ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಪದ್ಧತಿಯನ್ನ ಏನ್ ಮಾಡಿದ್ದ? ಇದರ ವಿರುದ್ಧ ಕಾಯ್ದೆ ಬೆಂಬಲಿಸ್ತಾರೆ. ಈ ಪತ್ರಿಕೋದ್ಯಮದ ಮೂಲಕ
ಜನರಲ್ಲಿ ವೈಚಾರಿಕತೆ ಅನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋದ್ರ ಮೂಲಕ ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅಂತ, ಅದು ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಆರಂಭಿಸ್ತಾರೆ. ಕೇಳಬಹುದು ನೀವು, ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಬ್ರಹ್ಮ ಸಮಾಜ 19ನೇ ಶತಮಾನದಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆ ಮುಂಚೂಣಿಯಲ್ಲಿದ್ದಂತ ಸಂಸ್ಥೆ ಆಗಿತ್ತು. ಬ್ರಹ್ಮ ಸಮಾಜ ಹಿಂದೂ ಧರ್ಮದಲ್ಲಿದ್ದಂತಹ ಕೆಲವು ಆಚಾರ ವಿಚಾರ ಸುಧಾರಣೆಗಳಾಗಿ ಪ್ರಯತ್ನ ಪಡಿಸಿತು. ಮತ್ತೆ ವಿಗ್ರಹಾರದ ಆರಾಧನೆ, ಬಹುದೇವತಾ ಆರಾಧನೆ ವಿರೋಧಿಸಿತು ಬ್ರಹ್ಮ ಸಮಾಜ. ಮತ್ತೆ ಏಕದೇವತಾ ಆರಾಧನೆ ಪ್ರೋತ್ಸಾಹ ಮಾಡ್ತು. ಯಜ್ಞ ಯಾಗಾದಿಗಳನ್ನ ಪ್ರೊಡಿಸ್ತು, ಯಜ್ಞ ಯಾಗಾದಿಗಳನ್ನು ಮಾಡಲಿಲ್ಲ. ಮತ್ತೆ ಇಂಗ್ಲಿಷ್ ಶಿಕ್ಷಣದ ಮೂಲಕ ಭಾರತೀಯರು ಪಾಶ್ಚಾತ್ಯ ರಾಜಕೀಯ ಚಿಂತನೆಯನ್ನು ತಿಳಿದರು. ಸಾಧ್ಯವಾಗಿದ್ದು ಭಾರತದಲ್ಲಿ ರಾಷ್ಟ್ರ ಪ್ರಜ್ಞೆ, ದೇಶದ ರಾಷ್ಟ್ರ ಪ್ರಜ್ಞೆಯನ್ನು ಇದು ಮೂಡಿಸುತ್ತೆ. ಇದೇನಪ್ಪಾ ಅಂತಂದ್ರೆ ನಂತರ ಯುವ ಬಂಗಾಳಿ ಚಳವಳಿಯಿಂದ ಬರ್ತೀನಿ. ಅದು ಇಲ್ಲಿ ಉತ್ತರ ಭಾರತದಲ್ಲಿ ಆಧುನಿಕತೆ ಅಂದ್ರೆ ಏನು? ಮಾಡರ್ನ್ ಯುಗ ಈಗ ಆಧುನಿಕ ಕಾಲ ಇದೆ. ಆಧುನಿಕ ಕಾಲದಲ್ಲಿ ಈ ಒಂದು 19ನೇ ಶತಮಾನದಲ್ಲಿ ಕಲ್ಕತ್ತಾ ನಗರ ಹೊಸ ಆಲೋಚನೆಗಳ ಕೇಂದ್ರ ಬಿಂದುವಾಗಿತ್ತು. ಯಾವುದು? ಇದು 1820ರಿಂದ 1830ರವರೆಗೆ, 30ರವರೆಗೆ ಹೊಸ ಚಳವಳಿಗಳು ಹುಟ್ಕೊಳ್ತವೆ ಇಲ್ಲಿ. ಹಾಗಾಗಿ ಬ್ರಹ್ಮ ಸಮಾಜವನ್ನು ಗಮನಿಸಿದೀವಿ. ಏನಪ್ಪಾ ಅಂತಂದ್ರೆ ಯುವ ಬಂಗಾಳಿ ಚಳವಳಿ ಇದೆ. ಇಲ್ಲಿ ಏನ್ರಿ ವಿವಿಯನ್ ಡಿರೋಜಿಯೋ ಅಂತ, ಏನ್ರಿ ವಿವಿಯನ್ ಡಿರೋಜಿಯೋ, ಇವರು ತಂದೆ ಪೋರ್ಚುಗೀಸ್. ಏನ್ರಿ ವಿವಿಯನ್ ಡಿರೋಜಿಯೋ ಅಂತ. ತಂದೆನೋ ಪೋರ್ಚುಗೀಸರು, ತಾಯಿ ಭಾರತೀಯರು. ತಾಯಿ ಭಾರತೀಯರು. ಹಾಗಾಗಿ ಇವ್ರನ್ನ ನಾವು ಆಂಗ್ಲೋ ಇಂಡಿಯನ್ ಅಂತ ಕರೀತೀವಿ. ನಮ್ಮ ಲೋಕಸಭೆಗೆ ಒಬ್ಬರು ಇದ್ರನ್ನ ಆಂಗ್ಲೋ ಇಂಡಿಯನ್, ಮತ್ತೆ ವಿಧಾನಸಭೆಗೆ ಆಂಗ್ಲೋ ಇಂಡಿಯನ್ ಮಾಡ್ತಾರೆ. ಹಾಗಾಗಿ ಇವರೇ ತಂದೆ ಪೋರ್ಚುಗೀಸರು, ತಾಯಿ ಭಾರತೀಯರು. ಹಂಗಾಗಿ ಕರಿತೀವಿ ಆಂಗ್ಲೋ ಇಂಡಿಯನ್ ಅಂತ ಕರಿತೀವಿ. ಈ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರ ವಿದ್ಯಾರ್ಥಿಗಳು ನಿಷ್ಠಾವಂತ ಅನುಯಾಯಿಗಳಾಗಿದ್ರು ಅಂತ ಅಲ್ವಾ? ಯಾಕಪ್ಪ ಅಂದ್ರೆ ಯುರೋಪಿನ ಪುನರುಜ್ಜೀವನ ಚಳವಳಿ ಆಶಯಗಳಿಂದ ಪ್ರಭಾವಿತವಾಗಿದ್ದಂತ ಅವರು ತಮ್ಮ ಹೊಸ ಶಿಕ್ಷಣ ಕ್ರಮವನ್ನು ಜಾರಿಗೊಳಿಸಿ ಬೇಕಾದ ಪಾಠ್ಯಕ್ರಮವನ್ನು ರೂಪಿಸ್ತಾರೆ. ಈ ಒಂದು ಆಧುನಿಕ ಯಾವ ರೀತಿಯಾಗಿರ್ತಕ್ಕಂಥ ಪಾಠ್ಯಕ್ರಮ ಬೇಕೋ ಅಂತ ಪಾಠ್ಯಕ್ರಮವನ್ನು ರೂಪಿಸುವ ಮೂಲಕ, ಪ್ರಶ್ನಿಸುವ ಮೂಲಕ, ವೈಜ್ಞಾನಿಕ ದೃಷ್ಟಿಕೋನವನ್ನು ಮೈಗೂಡಿಸಿಕೊಳ್ಳುವ ಮೂಲಕ ಕೆಲವು ಪಠ್ಯಗಳನ್ನು ಜಾರಿಗೆ ತಂದು ಅವರು ಒಂದಿನ ಸಂಪ್ರದಾಯವಾದಿಗಳ ಆಕ್ರೋಶಕ್ಕೆ ಗುರಿಯಾಗಿ ಈ ಒಂದು 1828ರಲ್ಲಿ ಅಕಾಡೆಮಿ ಅಸೋಸಿಯೇಷನ್ ಅಂತ 1828 ಸ್ಥಾಪನೆ ಮಾಡ್ತಾರೆ. ಈ ಚರ್ಚಾ ವೇದಿಕೆ ಕಟ್ಟುವುದರ ಮೂಲಕ ಹೊಸ ಸಂವೇದನೆಗಳನ್ನು ಹುಟ್ಟುಹಾಕ್ತಾರೆ. ಈ ಯುವ ಬಂಗಾಳಿ ಚಳವಳಿ ಪ್ರಕೃತಿ, ಮಾನವೀಯತೆ, ದೇವರು ಅಂತ, ಪ್ರಕೃತಿ, ಮಾನವೀಯತೆ, ದೇವರು ಮುಂತಾದ ವಿಷಯಗಳ ಕುರಿತು ಚರ್ಚೆ ಸಂವಾದಗಳನ್ನು ನಡೆಸಿ ಮೂಢನಂಬಿಕೆಗಳಿಂದ ತುಂಬಿದಂತ ಸಾಮಾಜಿಕ ಮೂಢಾಚಾರಗಳು ಆಗಿದ್ದು ನೋಡಬೇಕು. ಇವರು ಹೋಗಿಲ್ಲ, ಗೊತ್ತಾ? ಮೂಢನಂಬಿಕೆಗಳು ಇದೆಯಾ? ಕೆಲವು ಊರಲ್ಲಿ ಹೋಗಿಲ್ಲ, ಇದೆ ಈ ಕಡೆ ನೋಡ್ತಾ ಇದ್ದೀವಿ ನಾವು. ಅದು ಅವ್ರಿಗೆ ಗೊತ್ತು. ಆ ಒಂದು ಮೂಢನಂಬಿಕೆಯಿಂದ ಕೂಡಿದಂತ ಸಮಾಜಕ್ಕೆ ಪರಿಹಾರ, ವೈಜ್ಞಾನಿಕವಾಗಿ ದೃಷ್ಟಿಕೋನವನ್ನು ಅಳವಡಿಸಬೇಕು. ಮತ್ತು ಮಹಿಳಾ ಹಕ್ಕುಗಳ ಪ್ರತಿಪಾದಕರಾಗಬೇಕು, ಜಾತಿ ಪ್ರೇರಿತ ಶೋಷಣೆ ವಿರೋಧಿ ಆಗಬೇಕು. ಇದೊಂದು ಹೊಸ ಚಳವಳಿಯಾಗಿ ರೂಪವಾಗಿ ಇದು ಕೋಲ್ಕತ್ತಾ ಮತ್ತು ಬಂಗಾಳದ ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ. ಇಲ್ಲಿಗೆ ಬಂಗಾಳ ಮತ್ತೆ ಕೋಲ್ಕತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಆರ್ಯ ಸಮಾಜ. ಆರ್ಯ ಸಮಾಜ
ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿ ಸ್ಥಾಪನೆ ಮಾಡ್ತಾರೆ. ಯಾರು? ದಯಾನಂದ. ಏನಪ್ಪಾ ಅಂತಂದ್ರೆ ಇವರು ದೇಶಾದ್ಯಂತ ಉಪನ್ಯಾಸ ನೀಡುತ್ತಾ ವೇದಗಳು ಸತ್ಯ, ಜ್ಞಾನದ ಮೂಲ ಅಂದ್ರು. ವೇದಗಳು ಸತ್ಯ ಆಗಿದೆ, ಜ್ಞಾನದ ಮೂಲ. ಈ ಹಿನ್ನೆಲೆಯಲ್ಲಿ ಅವರು ವೇದಗಳಿಗೆ ಹಿಂದಿರುಗಿ ಅಂತ, ಏನ ವೇದಗಳಿಗೆ ಹಿಂದಿರುಗಿ ಅಂತ ಘೋಷಣೆ ಮಾಡೋದು. ಸುಮಾರು ಕ್ವಶನ್ ಕೇಳ್ತಾರೆ. ವೇದಗಳಿಗೆ ಹಿಂದಿರುಗಿ ಅಂತ ಘೋಷಣೆ ಮಾಡೋದು ಏನೋ ಘೋಷಣೆ ಮಾಡೋದು ಯಾರಪ್ಪ ಅಂತ ಯಾರು? ಇವರು ವಿಗ್ರಹ ಆರಾಧನೆ ಜಾತಿ ಪದ್ಧತಿಯನ್ನು ನಡೆಸ್ತಾರೆ. ಮತ್ತೆ ಜಾತಿಯ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದ, ಯೋಗ್ಯತೆಯಿಂದ ಮಾಡೋದು, ಜಾತಿಯಿಂದ ಹುಟ್ಟಿನಿಂದ ಬರಲ್ಲ ಅಂತ ಹೇಳ್ತಾರೆ. ಮತ್ತೆ ಅರ್ಥಹೀನ ಪದ್ಧತಿಗಳನ್ನು ತಿರಸ್ಕರಿಸಿ ವಿವಾಹವನ್ನು ಪ್ರೋತ್ಸಾಹಿಸ್ತಾರೆ. ವಿಧವಾ ವಿವಾಹ ಹೇಳಿದಲ್ಲ, ವಿಧವಾ ಅಂದ್ರೇನು? ಅಂತರದ ಪ್ರಸ್ತಾವ ಮಾಡ್ತಾರೆ. ಮತ್ತೆ ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡುತ್ತಾರೆ. ದೇಶದ ವಸ್ತುಗಳನ್ನು ಮಾಡೋದಕ್ಕೆ ಕರೆ ನೀಡುತ್ತಾರೆ. ಆಮೇಲೆ ಇವರು ಒಂದು ಸತ್ಯಾರ್ಥ ಪ್ರಕಾಶ ಅಂತ ಒಂದು ಕೃತಿಯನ್ನು ಸಹ ಅವರು ರಚಿಸ್ತಾರೆ. ಯಾವುದು? ಸತ್ಯಾರ್ಥ ಪ್ರಕಾಶ ಅಂತ ಹೇಳೋ ಒಂದು ಕೃತಿ. ಹಾಗಾಗಿ ಶುದ್ಧಿ ಚಳವಳಿ ಅಥವಾ ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆಯಾಗಿದೆ. ಏನಾ ಶುದ್ಧಿ ಚಳವಳಿಯನ್ನು ಸ್ಥಾಪನೆ ಮಾಡಿದ್ರೆ ಯಾರು ಕೇಳಬಹುದು? ಮತ್ತೆ ಶಾಲಾ ಕಾಲೇಜುಗಳನ್ನು, ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರು. ಮತ್ತೆ ದಯಾನಂದ ಸರಸ್ವತಿಯವರ ಸ್ವರಾಜ್ಯ ಸ್ವಧರ್ಮ ಬೋಧನೆಗಳು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ರಾಜ್ಯ ನಮ್ಮ ಧರ್ಮ ಅಂತಕ್ಕಂಥ ಬೋಧನೆಯನ್ನ ಭಾರತೀಯ ಸಂಸ್ಕೃತಿ ಅಭಿಮಾನಿಗಳಾಗಿದ್ದು ಮತ್ತೆ ಸ್ವಾಭಿಮಾನ ಇರಬೇಕು ಅಂತೀವಲ್ಲ, ಅದು ಸ್ವಾಭಿಮಾನವನ್ನು ಜನರಲ್ಲಿ ಮೂಡಿಸ್ತಕ್ಕಂಥ. ನಂತರ ನಾವು ಪ್ರಯತ್ನ ಮಾಡಿ ಭಾರತೀಯರಿಗೆ ಭಾರತ ಅಂತ ಘೋಷಣೆಯನ್ನು ಕೂಗ್ತಾರೆ. ಭಾರತೀಯರಿಗೆ ಭಾರತ ಅಂತ ಘೋಷಣೆಯನ್ನು ಕೂಗಿದರೆ ಯಾರಪ್ಪ ಅಂತಂದ್ರೆ ಯಾರು? ದಯಾನಂದ ಸರಸ್ವತಿ. ವೇದಗಳಿಗೆ ಹಿಂದಿರುಗಿ ಅಂತಂದ್ರೆ ದಯಾನಂದ ಸರಸ್ವತಿ. ಬ್ರಹ್ಮ ಸಮಾಜದ ಸ್ಥಾಪಕರ ಯಾರು? ರಾಜಾರಾಮ್ ಮೋಹನ್ ರಾಯ್. ಗೊತ್ತಾಯ್ತಾ? ಅವರ ಕೃತಿ ಯಾವುದು? ವಿದ್ಯಾ. ರಾಜಾರಾಮ್ ಮೋಹನ್ ರಾಯ್ ಕೃತಿ ಯಾವುದು? ಸಂವಾದ ಕೌಮುದಿ ಅಂತೇಳಿ ಅವರ ಗ್ರಂಥ ಕೃತಿಗಳು. ಗೊತ್ತಾಯ್ತಾ? ನಂತರ ಮಹಾನ್ ದೇಶಭಕ್ತರಾಗಿದ್ದಂತ ಭಾರತ ದಯಾನಂದ ಸರಸ್ವತಿ. ಗೊತ್ತಾಯ್ತಾ? ಮಹಾನ್ ದೇಶಭಕ್ತ, ದೇಶ ಬಗ್ಗೆ ಅಭಿಮಾನಿಗಳು. ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಅಲ್ಲ ಅವೆಲ್ಲ ಇಲ್ಲ ಹೋದ್ರೆ ಹಂಗಾಗಿ ನಮ್ಮ ದೇಶದಲ್ಲಿ ಬೇರೆ ದೇಶದ ಮಾಡ್ತಾರೆ. ಗೊತ್ತಲ್ಲ ನಮ್ಮ ದೇಶದಲ್ಲಿ ಅಂತ ಧರ್ಮ, ನಮ್ಮ ಧರ್ಮವನ್ನ, ನಮ್ಮ ದೇಶವನ್ನು ಎಲ್ಲಿ ಗೌರವಿಸ್ತೀರಿ? ಅವರು 19ನೇ ಶತಮಾನದಲ್ಲೇ ದಯಾನಂದ ಸರಸ್ವತಿ ಏನ್ ಮಾಡಿದ್ರು? ನಮ್ಮ ಧರ್ಮವನ್ನ ಗೌರವಿಸ್ತಾ ಇದ್ರು. ಇದೇನಪ್ಪ ಅಂದ್ರೆ ಆರ್ಯ ಸಮಾಜವು ಸಹ ಒಂದು ಧಾರ್ಮಿಕ ಸುಧಾರಣೆಯನ್ನು ಮಾಡಿದ್ರು. ನಂತರ ಪ್ರಾರ್ಥನಾ ಸಮಾಜ. ಇದು ಸಹ ಏನಪ್ಪ ಅಂತಂದ್ರೆ ಧಾರ್ಮಿಕ ಸುಧಾರಣೆ ಚಳವಳಿ ಮಾಡೋದ್ರಲ್ಲಿ ಪ್ರಮುಖವಾಗಿತ್ತು. ಈ ಒಂದು ಸಮಾಜವನ್ನ ಆತ್ಮರಾಮ ಪಾಂಡುರಂಗ ಅಂತ ಪ್ರಾರ್ಥನಾ ಸಮಾಜವನ್ನ ಜನಪ್ರಿಯಗೊಳಿಸ್ತಾರೆ. ಸ್ಥಾಪಿಸ್ತಾರೆ ಯಾರು? ಪಾಂಡುರಂಗ. ಆದ್ರೆ ಈ ಎಂ ಜಿ ರಾಮಣ್ಣ ಇದ್ರು, ಅವ್ರು ಏನ್ ಮಾಡ್ತಾರೆ? ಈ ಒಂದು ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸುತ್ತದೆ. ಸಮಾಜವನ್ನು ಸುಧಾರಿಸದೆ ರಾಜಕೀಯ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಿಂದೂ ಮುಸ್ಲಿಂ ಏಕತೆಯ ಪ್ರತೀಕ ಅಂತ, ಹಿಂದೂ ಮುಸ್ಲಿಂ ಏಕತೆಯ ಪ್ರತೀಕ.
ಈ ರಾನಡೆಯವರು ರಾಷ್ಟ್ರೀಯ ಕಾಂಗ್ರೆಸ್ ಸಕ್ರಿಯವಾಗಿ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಅವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಯನ್ನು ತೆರೆತಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಯನ್ನು ತೆರೆದ ಯಾರಪ್ಪ ಅಂತ ಹೇಳ್ತಾರೆ? ಎಂ.ಜಿ. ರಾನಡೆ. ನಂತರ ಸತ್ಯಶೋಧಕ ಸಮಾಜ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಜ್ಯೋತಿಬಾ ಫುಲೆ. ಜ್ಯೋತಿಬಾಯಿ ಫುಲೆ. ಜ್ಯೋತಿಬಾ ಇವರು ಸ್ವಾತಂತ್ರ್ಯದ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ. ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಏನು ಪ್ರಥಮ ಅವಶ್ಯಕತೆ. ಸ್ವಾತಂತ್ರ್ಯವಿಲ್ಲದಿದ್ರೆ ವಿಚಾರಗಳನ್ನು ಅಭಿವ್ಯಕ್ತಿಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಪಾದಿಸಿದರೆ ಸತ್ಯಶೋಧಕ ಸಮಾಜ ಪಾಲ ನಿಷೇಧವನ್ನು ಒತ್ತಾಯಿಸುತ್ತೆ. ಇದನ್ನ ಪಾಲ ನಿಷೇಧವನ್ನ, ಸ್ತ್ರೀ ಪುರುಷರ ಅಸಮಾನತೆ, ಮಾನವ ಹಕ್ಕುಗಳ ನಿರಾಕರಣೆ, ಜನರನ್ನ ಶೋಷಣೆ ಮಾಡ್ತಕ್ಕಂಥದ್ದು, ಅಸ್ಪೃಶ್ಯದ ಆಚರಣೆಗಳನ್ನು ವ್ಯಾಪಕವಾಗಿ ವಿರೋಧಿಸಿತು, ಸಾಮಾಜಿಕ ನ್ಯಾಯಕ್ಕಾಗಿ ಚಳವಳಿಯನ್ನು ನಡೆಸುತ್ತೆ, ಮತ್ತು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಶಾಲೆ ತೆರೆದರು, ಶೂದ್ರರು ಅನುಭವಿಸಿದಂತಹ ಗುಲಾಮಗಿರಿಯನ್ನ ಆ ಅದಕ್ಕೆ ಕಾರಣರಾದವರನ್ನ ಉಗ್ರವಾಗಿ ಖಂಡಿಸ್ತಾರೆ. ಮತ್ತೆ ಸಮಾಜ ವ್ಯವಸ್ಥೆ ಸುಧಾರಣೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸ್ತಾರೆ. ಹೌದ್ರಿ, ಸಮಾಜವು ರೈತರ ಪರವಾದ ಹೋರಾಟಗಳನ್ನು ನಡೆಸಿ ಫುಲೆಯವರು ಶೋಷಣೆ ಬಗ್ಗೆ ಗುಲಾಮಗಿರಿ ಒಂದು ಪುಸ್ತಕ ಬರೆದಿದ್ದಾರೆ. ಜ್ಯೋತಿಬಾ ಫುಲೆಯವರು ಗ್ರಂಥ ಯಾವ್ದಪ್ಪ ಅಂತಂದ್ರೆ ಗುಲಾಮಗಿರಿ. ಇದನ್ನು ತಲೆ ತೋರಿಸಿದ್ದಾರೆ. ನಂತರ ಸಾವಿತ್ರಿಬಾಯಿ ಫುಲೆಯವರ ಪತ್ನಿಯಾಗಿರ್ತಕ್ಕಂಥ ಫುಲೆಯವರ ಪತ್ನಿಯಾದಂತಹ ಸಾವಿತ್ರಿಬಾಯಿ ಫುಲೆ ಕೇಳಿದ್ರ ಏನವು? ಸಾವಿತ್ರಿಬಾಯಿ ಫುಲೆ ಏನೋ ಪತ್ನಿ ಏನಾಗಿತ್ತು? ಶಿಕ್ಷಕಿಯಾಗಿತ್ತು. ಮೊದಲ ಮಹಿಳಾ ಶಿಕ್ಷಕಿ ಮಾಡ್ತೇವೆ. ಅವರು ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ಸತ್ಯಶೋಧಕ ಸಮಾಜವನ್ನು ಸಮಾಜದ ಮೂಲಕ ಪ್ರಯತ್ನ ಮಾಡಿ, ಈ ಪ್ರಯತ್ನದಿಂದ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ವಸತಿ ಶಾಲೆ ನಿಲಯವನ್ನು ಸ್ಥಾಪಿಸ್ತಾರೆ. ಅದು ಸಮಾನತೆಯ ಆಶಯದ ತಳಹದಿಯ ಮೇಲೆ ಹೊಸ ಸಮಾಜವನ್ನ ನಿರ್ಮಿಸುವಂತಹ ಆಧುನಿಕ ಕಾಲಘಟ್ಟದ ಪ್ರಯತ್ನಗಳನ್ನ ಫುಲೆ ದಂಪತಿಗಳು ಮುಖ್ಯವಾಗಿ ಮಾಡ್ತಾರೆ. ಆಶಯಗಳಿಂದ ಪ್ರೇರಣೆ ಪಡೆದು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಪ್ರಮುಖರಾಗಿರ್ತಾರೆ. ಇದೇನಪ್ಪ ಅಂದ್ರೆ ಸತ್ಯಶೋಧಕ ಸಮಾಜ. ಎಲ್ಲಾ ಸಮಾಜ ಉದ್ದೇಶಗಳು ಒಂದೇ. ನಿಮಗೆ ಕೇಳೋದೇನಪ್ಪ ಅಂದ್ರೆ ನಮಗೆ ಆರ್ಯ ಸಮಾಜದ ಉದ್ದೇಶಗಳೇನು, ಬ್ರಹ್ಮ ಸಮಾಜದ ಉದ್ದೇಶಗಳೇನು, ಪ್ರಾರ್ಥನಾ ಸಮಾಜದ ಉದ್ದೇಶಗಳೇನು, ಎಲ್ಲಾ ಸಮಾಜ ಒಂದೇ ಉದ್ದೇಶ. ಉದ್ದೇಶ ಜಾತಿ ಪರಿಸ್ಥಿತಿ, ವಿವಾಹ, ಸತಿ ಪರಿಸ್ಥಿತಿ ಅಷ್ಟೇ ಹೇಳ್ತೀನಿ. ನೆಕ್ಸ್ಟ್ ಅಲಿಗರ್ ಚಳವಳಿ. ಇಲ್ಲಿ ಮುಸಲ್ಮಾನರು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಪ್ರಾಕೃತಿಕ ವಿಚಾರಗಳನ್ನು ಬದಲಿಸಿಕೊಡ್ತಾರೆ. ನಂತರ ಪಶ್ಚಿಮಗಳ ವಿಚಾರಗಳ ಗಮನಕ್ಕೆ ಬೇಕಂದರೆ ಅಲಿಗಢ್ ಚಳವಳಿಗೆ ಮುಖ್ಯ ಉದ್ದೇಶ ಆಗಿತ್ತು. ಏನು? ಸರ್ ಸೈಯದ್ ಅಹಮದ್ ಖಾನ್ ಅಂತ. ಅಲಿಗಢ್ ಚಳವಳಿಯನ್ನು ಆರಂಭಿಸಿದ ಯಾರು? ಸರ್ ಸೈಯದ್ ಅಹಮದ್ ಖಾನ್ ಅಂತ. ಇವರು ಮುಸ್ಲಿಂ ಸಮುದಾಯದ ಆಧುನಿಕ ಶಿಕ್ಷಣದ ಉದ್ದೇಶದಿಂದ ಆಂಗ್ಲೋ ಓರಿಯೆಂಟಲ್ ಕಾಲೇಜ್, ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡಿದ ಯಾರಪ್ಪ ಅಂತಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರು. ಏನಪ್ಪಾ ಅಂತಂದ್ರೆ ಇದು ಮುಂದೆ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಹೆಸರನ್ನು ಪಡೆಯಿತು. ಮತ್ತೆ ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ನಾನು ನೀಡಬೇಕು. ಆಮೇಲೆ
ಸಮಾಜ ನಿರ್ಮಾಣ ಮುಸ್ಲಿಮಾರ ಸಮುದಾಯವನ್ನು ಒಗ್ಗೂಡಿಸ್ತಾರೆ. ಮುಸಲ್ಮಾನ ಸಮುದಾಯವನ್ನ ಒಗ್ಗೂಡಿಸಿ ಹಿರಿಯ ಶಿಕ್ಷಣವನ್ನು ಬೆಂಬಲಿಸ್ತಾರೆ. ಬಹುಪತ್ನಿತ್ವವನ್ನು ಮತ್ತು ವಿಧವಾ ವಿವಾಹವನ್ನ ವಿಚಾರವಾಗಿ ಖಂಡಿಸ್ತಾರೆ. ಬಹುಪತ್ನಿತ್ವ ಮತ್ತೆ ವಿಧವಾ ವಿವಾಹವನ್ನ ಖಂಡಿಸ್ತಾರಂತೆ. ಇದು ಸಹ ಹೋರಾಟ ಮಾಡ್ತಾರೆ. ನಂತರ ರಾಮಕೃಷ್ಣ ಮಿಷನ್ ಅಂತ ಇದು 1897ರಲ್ಲಿ 1897ರಲ್ಲಿ ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸರು ಏನ್ ಮಾಡ್ತಾರೆ, ಬಂಗಾಳದ ದಕ್ಷಿಣೇಶ್ವರದ ಕಾಳಿ ದೇವಾಲಯದ ಅರ್ಚಕರಾಗಿದ್ರು. ಯಾರು? ರಾಮಕೃಷ್ಣ ಪರಮಹಂಸರು. ಇವರು ಚಿಂತನೆ ಭಾರತೀಯ ಸಂಸ್ಕೃತಿ ಆಧಾರ ಅಂತ, ಭಾರತೀಯ ಸಂಸ್ಕೃತಿಗೆ ಆಧಾರವಾಗಿದ್ದು ಅವರ ಪ್ರಕಾರ ಎಲ್ಲಾ ಪಂಥಗಳು ಸಮಾನ, ಯಾವ ದೇವರು ಇರ್ಬೋದು, ಯಾವ ಪಂಥ ಇರ್ಬೋದು ಮುಖ್ಯ ಅಲ್ಲ, ಆಧ್ಯಾತ್ಮ ಸಾಕ್ಷಾತ್ಕಾರ ಅದೇ ಮತ್ತೆ ನಿಸ್ವಾರ್ಥ ದೈವಭಕ್ತಿ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ರು. ಯಾರು? ಸ್ವಾಮಿ ವಿವೇಕಾನಂದ ಕೇಳಿದ್ರಲ್ಲ, ಯಾರು? ರಾಮಕೃಷ್ಣ ಪರಮಹಂಸರ ಯಾರು ಶಿಷ್ಯರಾಗಿದ್ದರಂತೆ. ಹಾಗಾಗಿ ಸ್ವಾಮಿ ವಿವೇಕಾನಂದ ತಮ್ಮ ಗುರುವಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ದೇಹಾದರ್ಶಗಳನ್ನ ಪ್ರಚಾರ ಮಾಡಲಿಕ್ಕೆ ಮತ್ತೆ ಅನುಷ್ಠಾನಗೊಳಿಸತಕ್ಕಂಥ ಉದ್ದೇಶವಾಗಿದೆ. ಮತ್ತೆ ರಾಮಕೃಷ್ಣ ಆಶ್ರಮಗಳು ಜಗತ್ತಿನೆಲ್ಲೆಡೆ ಅನೇಕ ಶಾಖೆಗಳನ್ನು ಹೊಂದಿವೆ. ಇವುಗಳಲ್ಲಿ ಪ್ರಾಚೀನ ಆಧುನಿಕ ಪಾಶ್ಚಾತ್ಯ ತತ್ವಗಳನ್ನ ಮಿಲನವನ್ನ ತೋರಿಸ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರ ಜೀವನ ಪ್ರೀತಿ ಇರತಕ್ಕಂಥ ಮಹತ್ವದಷ್ಟು ಭಾರತೀಯರನ್ನು ಎಚ್ಚರಗೊಳಿಸಿ ಕ್ರಾಂತಿಕಾರಿ ಸನ್ಯಾಸಿ. ವ್ಯಕ್ತಿ ಮತ್ತು ವ್ಯಕ್ತಿಯರಿಗೆ ಜಾಸ್ತಿ ಸಾಮರ್ಥ್ಯಕ್ಕೆ ಅವಕಾಶ ಮತ್ತೆ ಮೋಕ್ಷ ಪ್ರಾಪ್ತಿಯಾಗಿ ಪ್ರಾರ್ಥನೆ ಮಾಡೋದು, ಯೋಗ ಮಾಡೋದು ಮತ್ತೆ ಸಮಾಜ ಸೇವೆಯನ್ನು ಮಾಡತಕ್ಕಂಥ ಅವ್ರ ಉದ್ದೇಶ ಆಗಿತ್ತು. ಮತ್ತೆ ರಾಮಕೃಷ್ಣ ಆಶ್ರಮ ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿ ಬೆಳವಣಿಗೆಯನ್ನು ಮುಂದುವರಿಸತಕ್ಕಂಥದ್ದು. ವಿವೇಕಾನಂದರ ಚಿಂತನೆಗಳು ಗಾಂಧೀಜಿಯವರು ಸೇರಿದಂತೆ ಕೆಲವು ರಾಷ್ಟ್ರ ನಾಯಕರು ಏನ್ ಮಾಡಬೇಕು ಅಂತಂದ್ರೆ ಪ್ರೇರಣೆಗೊಳಿಸಿ ಜಾತಿ ಪರಿಸ್ಥಿತಿ, ಅವರ ಶೋಷಣೆಯ ಮುಖಗಳು ಬಡತನ ಇರಬಹುದು, ಅನಕ್ಷರತೆ, ವಿಜ್ಞಾನ ಮುಂತಾದ ಬಡುಕುಗಳಿಂದ ತುಂಬಿದಂತಹ ಭಾರತ ಸಮಾಜಕ್ಕೆ ಹೊಸ ಶೋಷಣೆ ಮುಕ್ತವಾಗಬೇಕು ಅಂತೇಳಿ ಅವರು ತಮ್ಮ ಜೀವಿತಾವಧಿ ಕಾಲದಲ್ಲಿ ಅವಿರತ ಪ್ರಯತ್ನ ಮಾಡ್ತಾರೆ. ಮತ್ತೆ ಸಮಾಜ ಸುಧಾರಣೆಗೆ ಸಂಬಂಧಪಟ್ಟಂತೆ ವಿವೇಕಾನಂದ ಆಶಯ ಮೊದಲು ಜನರನ್ನ ವಿದ್ವಾಂಸರನ್ನಾಗಿ ಮಾಡಬೇಕು. ಜನರನ್ನ ಮಾಡಬೇಕು, ವಿದ್ವಾಂಸರನ್ನಾಗಿ ಮಾಡಬೇಕು. ಹಾಗಾಗಿ ಅದರ ಮುಖಾಂತರ ಸಮಾಜ ಸುಧಾರಣೆಗಳು, ಕಾನೂನುಗಳು ಜಾರಿಗೊಳ್ಳಬೇಕು. ಪಾಶ್ಚಿಮಾತ್ಯರ ಅಂಧಾನುಕರಣೆಯನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ 1893ರಲ್ಲಿ ಎಷ್ಟರಲ್ಲಿ 1893ರಲ್ಲಿ ಅಮೆರಿಕದ ಎಲ್ಲಿ ಶಿಕಾಗೋ ಧರ್ಮ ಸಮ್ಮೇಳನ ಅಂತ ನಡೆಯುತ್ತೆ. ಇಲ್ಲಿ ಅಮೆರಿಕ ಶಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಏನ್ ಅಂತಂದ್ರೆ ಸರ್ವಧರ್ಮ ಸಹಿಷ್ಣುತೆ, ಸಕಲ ಧರ್ಮಗಳು ಸತ್ಯ ಅಂತ ಪ್ರತಿಪಾದಿಸಿ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾಕ್ತಾರೆ. ಭಾರತ ಅಷ್ಟು ಉನ್ನತವಾಗಿರ್ತಕ್ಕಂಥ ದೇಶ. ಹಿಂದೂ ಧರ್ಮವನ್ನು ವಿಶ್ವ ಭಾರತತ್ವ ಜಾರಿ ಸಾರಿದೆ. ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದವರು ಯುವಕರಿಗೆ ಪ್ರೇರಕ ಶಕ್ತಿಯಾಗಿದ್ದು ಸ್ವಾಮಿ ವಿವೇಕಾನಂದರು ಯುವ ಶಕ್ತಿ ಪ್ರೇರಕರಾಗಿದ್ದು ಹೇಳ್ತಾರೆ. ಬರೀತೀರಿ ಅವರ ಆದರ್ಶಗಳನ್ನ ಅವ್ರು ಯಾವ ರೀತಿ ಹಿಂದೂ ಧರ್ಮಕ್ಕೆ ಒತ್ತನ್ನು ಕೊಟ್ಟಿದ್ರು ಗೊತ್ತಾಯ್ತಾ. ಆಮೇಲೆ ಶಿಕಾಗೋ ಧರ್ಮ ಸಮ್ಮೇಳನ ಎಷ್ಟು ನಡೀತು?
1893ರಲ್ಲಿ ಶಿವಮೊಗ್ಗ ಧರ್ಮ ಸಮ್ಮೇಳನ ನಡೆದಿಯಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಥಿಯೋಸಫಿಕಲ್ ಸೊಸೈಟಿ. ಥಿಯೋಸಫಿಕಲ್ ಸೊಸೈಟಿ ಇದನ್ನ ಮೂಲ ಸಂಸ್ಥಾಪಕರು ಅಂದ್ರೆ ಮೇಡಮ್ ಬ್ಲಾವಟ್ಸ್ಕಿ ಅಂತ. ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ಅಂತ ಹೇಳಿ ಇಬ್ಬರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಸಮಾಜವು ಯಾವುದೇ ಭೇದ ಭಾವವಿಲ್ಲದ ವಿಶ್ವ ಭ್ರಾತೃತ್ವ ನಿರ್ಮಾಣ ಮತ್ತು ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನವನ್ನು ಮಾಡುವ ಮೂಲಕವಾಗಿ ಪ್ರಕೃತಿ ನಿಯಮ ಅವರ ಮಾನವ ಸ್ಥೂಪ ಶಕ್ತಿಗಳನ್ನ ಪತ್ತೆ ಹಚ್ಚತಕ್ಕಂಥ ಮುಖ್ಯ ಉದ್ದೇಶ. ಇಂಗ್ಲೆಂಡ್ ದೇಶದ ಮಹಿಳೆ ಅನಿಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸ್ತಾರೆ. ಇಂಗ್ಲೆಂಡ್ ದೇಶದ ಮಹಿಳೆ ಅನಿಬೆಸೆಂಟ್ ಹೇಳಿದ್ರು ಯಾರು? ಅನಿಬೆಸೆಂಟ್. ಇವರು ನವ ಚೈತನ್ಯವನ್ನು ನೀಡುವ ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ, ಸಮಾಜದಲ್ಲಿ ಸಮಾನತೆ, ವಿಶ್ವ ಸೋದರತೆ, ಸಾಮರಸ್ಯ, ನ್ಯೂ ಇಂಡಿಯನ್ ಪತ್ರಿಕೆಯನ್ನು ಆರಂಭಿಸ್ತಾರೆ. ಪತ್ರಿಕೆ ನ್ಯೂ ಇಂಡಿಯಾ ಆರಂಭಿಸುವ ಮೂಲಕ 1916ರಲ್ಲಿ ಓಂ ರೂಲ್ ಚಳವಳಿ ನಡೆಯುತ್ತೆ. ಭಾರತ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ 1916ರಲ್ಲಿ ಓಂ ರೂಲ್ ಚಳವಳಿಯನ್ನ ಆರಂಭಿಸಿದರು ಸಹ ಇವರೇ. ನಂತರ 1917ರಲ್ಲಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿದ್ದರು. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗಿದ್ದು ಇದರ ಅಧ್ಯಕ್ಷರಾಗಿದ್ದಪ್ಪ ಅಂತಂದ್ರೆ ಯಾರು? ಅಧಿವೇಶನ ಆಗಿದೆ. ನಂತರ ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವಾತಂತ್ರ್ಯ ಚಳವಳಿಗೆ ಇವರ ಕೊಡುಗೆ ಬಹಳಷ್ಟು ಅಪಾರ ಅಂತ. ಸ್ವಾತಂತ್ರ್ಯ ಚಳವಳಿ ಹೋರಾಟ ಮಾಡೋದ್ರಲ್ಲಿ ಏನೋ ಅಧಿವೇಶನ ಒಬ್ಬರಾಗಿದೆ. ನಂತರ ನಾರಾಯಣ ಗುರು ಅಂತ ಬರ್ತಾರೆ. ಯಾರು? ಶ್ರೀ ನಾರಾಯಣ ಗುರು. ಈ ಶ್ರೀ ನಾರಾಯಣ ಗುರು ಅವರು 1903ರಲ್ಲಿ ಧರ್ಮ ಪರಿಪಾಲನಾ ಯೋಗಂ ಆರಂಭಿಸ್ತಾರೆ. ಧರ್ಮ ಪರಿಪಾಲನಾ ಯೋಗಂ 1903ರಲ್ಲಿ ಆರಂಭಿಸ್ತಾರೆ. ಇವರು ಕೇರಳದ ಚಂಬಾಳಾಂಡಿ ಅಂತ ಬರುತ್ತೆ, ಅಲ್ಲಿ ಹುಟ್ಟಿ ಈ ಸಂಘಟನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಹಿಂದೂಗಳಿಂದ ಮತ್ತು ಶೋಷಣೆಗೊಳಗಾದಂತಹ ಸಮುದಾಯಗಳಿಂದ ಸಬಲೀಕರಣ ಉದ್ದೇಶ. ನಾರಾಯಣ ಗುರು ಅವರ ಒಡನಾಡಿಗಳಾಗಿದ್ದ ಡಾಕ್ಟರ್ ಪಲ್ಲು ಮತ್ತೆ ಕುಮಾರನ್ ಅಂತ ಈ ಚಳುವಳಿಯನ್ನು ಮುಂದುವರಿಸ್ತಾರೆ. ಕೇರಳದ ಸಮಾಜದಲ್ಲಿ ಜಾತಿ ಅಂತರ ಸಮಸ್ಯೆಗಳು ಅತಿ ವ್ಯಾಪಕವಾಗಿತ್ತು. ಅನೇಕ ಹಿಂದೂಗಳಿಂದ ದಲಿತ ಸಮುದಾಯಗಳಿಗೆ ಸಾಮಾಜಿಕ ನಿರ್ಬಂಧಗಳೇನಾಗಿತ್ತು. ಅದರಿಂದ ಹಿಂದೂಗಳಿಂದ ಮತ್ತೆ ದಲಿತ ಸಮುದಾಯಗಳಿಗೆ ಅದರಿಂದ ಆ ಒಂದು ನಿರ್ಬಂಧವನ್ನ ಸಮುದಾಯವನ್ನ ಎಲ್ಲರನ್ನೂ ಬಳಸುವ ಒಂದು ಕೆರೆ ಬಾವಿಗಳಿಂದ ಏನು ತರಗಿರ್ಲಿಲ್ಲ. ರಸ್ತೆಗಳ ಮೂಲಕ ಓಡಾಡಂಗಿರ್ಲಿಲ್ಲ, ಚಪ್ಪಳೆಯನ್ನ ಹಾಕಂಗಿರ್ಲಿಲ್ಲ, ಆಮೇಲೆ ದೇವಸ್ಥಾನಕ್ಕೆ ಪ್ರವೇಶ ಮಾಡಂಗಿರ್ಲಿಲ್ಲ, ಮಹಿಳೆಯರ ಉಡುಪುಗಳ ಮೇಲೆ ನಿರ್ಬಂಧ ಹಾಕಲಾಗಿತ್ತು, ಅದರ ಜೀವನಿಗೆ ಶಾಲೆಗಳಲ್ಲಿ ಪ್ರವೇಶ ಇರಲಿಲ್ಲ, ಕನಿಷ್ಠ ಪ್ರಮಾಣದ ಮಾನವ ಕೂಡ ಸಹ ಇರಲಿಲ್ಲ. ಇಂಥ ವಿರುದ್ಧ ಯಾರು ಹೋರಾಡ್ತಾರಪ್ಪ ಅಂತಂದ್ರೆ ಈ ಶ್ರೀಯುತ ನಾರಾಯಣ ಗುರು ಹೋರಾಟ ಮಾಡ್ತಾರೆ. ಹೀಗೆ ಈ ಒಂದು ಸಮಾಜ ಸುಧಾರಣೆ ಮಾಡೋದ್ರಲ್ಲಿ ಸಾಮಾಜಿಕ ಧಾರ್ಮಿಕ
ಸುಧಾರಣಾ ಚಳವಳಿಯನ್ನು ಮಾಡುವ ಮೂಲಕವಾಗಿ ನಮ್ಮ ದೇಶಕ್ಕೆ, ನಮ್ಮ ಧರ್ಮಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಯಾರ್ಯಾರು ಕೊಟ್ಟಿದ್ದಾರೆ? ಈಗ ಯಾರು ಕೊಟ್ಟಿದ್ದಾರೆ? ರಾಜಾರಾಮ್ ಮೋಹನ್ ರಾವ್ ಮತ್ತೆ ಜ್ಯೋತಿಬಾ ಫುಲೆ ಎಲ್ಲ ಕೊಟ್ಟಿದ್ದಾರೆ.